ಸೊ ಗೈಸ್, ಈಗಿನ ಟೈಮಲ್ಲಿ ಬಂದುಬಿಟ್ಟು ಯೂಟ್ಯೂಬ್ ನಿಮ್ಮನ್ನೇ ಬ್ಯಾನ್ ಮಾಡಿಬಿಡ್ತಾ ಇದೆ. ಓಕೆನಾ, ನೀವು ಬೇರೆ ಚಾನಲ್ಲು ಬಂದುಬಿಟ್ಟು ಕ್ರಿಯೇಟ್ ಮಾಡೋದಕ್ಕಾಗಲ್ಲ. ಬೈ ಚಾನ್ಸ್ ಕ್ರಿಯೇಟ್ ಮಾಡೋಕ್ಕೆ ಹೋದ್ರೂ ನಿಮ್ಮ ಚಾನಲ್ ನಡೀತಿದ್ದಂಗೆ ಒಂದೆರಡು ವೀಡಿಯೋ ಹಾಕ್ದಂಗೆ ಯೂಟ್ಯೂಬ್ ಏನು ಮಾಡಿಬಿಡುತ್ತೆ, ಆ ಚಾನಲ್ನು ಡಿಮೋಟಿವೇಶನ್ ಮಾಡಿಬಿಡುತ್ತೆ. ಸೊ ಏನು ರೀಸನಿಂದ ಈ ಥರ ಆಗುತ್ತೆ? ಸೊ ಈಗ AI ಬಂದುಬಿಟ್ಟು ಯೂಟ್ಯೂಬ್ ಇಂಟ್ರಿಗೇಟ್ ಮಾಡಿದಾಗಿಂದನೂ ನಿಮ್ಮದು ವಾಯ್ಸ್ ಆಗಲಿ ನಿಮ್ಮ ಫೇಸ್ ಆಗಲಿ ಯೂಟ್ಯೂಬ್ ಡಿಟೆಕ್ಟ್ ಮಾಡಿಬಿಡ್ತಾ ಇದೆ. ಸೊ ಡಿಟೆಕ್ಟ್ ಮಾಡಿದಾಗ ಸೊ ನಿಮ್ದು ಯಾವುದಾದ್ರೂ ಒಂದು ಚಾನಲಲ್ಲಿ ಪ್ರಾಬ್ಲಮ್ ಆಗಿ ನಿಮ್ದು ಏನಾದರೂ ಒಂದು ರೀಸನ್ ಬಂದುಬಿಟ್ರೆ, ಲೈಕ್ ಅಂದ್ಕೊಳ್ಳಿ ಸಸ್ಪೆಂಡ್ ಡ್ಯೂ ಟು ಚಾನಲ್ ಬಂದರೆ, ಇಲ್ಲ ಅಂದರೆ ಮಿಸ್ಲೀಡಿಂಗ್ ಮೆಟಾ ಡೇಟಾ ಬಂದರೆ, ಇಲ್ಲ ಅಂದರೆ ರಿಪಿಟೇಟಿವ್ ಕಂಟೆಂಟ್ ಬಂದರೆ, ಇಲ್ಲ ಇನ್ಅಥೆಂಟಿಕ್ ಕಂಟೆಂಟ್ ಬಂದರೆ, ಏನಾದರೂ ಪ್ರಾಬ್ಲಮ್ ಬಂದರೆ ಓಕೆನಾ. ಸೊ ಏನಾದರೂ ಪ್ರಾಬ್ಲಮ್ ಬಂದು ನಿಮ್ಮ ಚಾನಲ್ ಡಿಮೋಟಿವೇಶನ್ ಅಂತ ಇದ್ದೀನಿ ಸಾರಿ ಡಿಮಾನಿಟೈಸೇಷನ್ ಏನಾದರೂ ಆಗಿದ್ದರೆ, ಆ ಕಂಡೀಷನಲ್ಲಿ ಏನಾಗುತ್ತೆ, ನೀವು ಬೇರೆ ಚಾನಲ್ ಮಾಡ್ತೀರಾ ಅಂದ್ಕೊಳ್ಳಿ, ಆ ಡಿಮಾನಿಟೈಸೇಷನ್ ಆಯಿತು, ಆ ಚಾನಲ್ ಒಂದು ನೀವು ಮಾಡ್ತಾ ಇದ್ದೀರಾ. ಸೊ ನೀವೀಗ ಏನು ಮಾಡ್ತೀರಾ, ನೀವು ಬೇರೆ ಅವ್ರ ಹೆಸರಲ್ಲಿ ಇನ್ನೊಂದು ಚಾನಲ್ ಮಾಡ್ತೀರಾ. ಸೊ ಆಗ ಬಂದುಬಿಟ್ಟು ನಿಮ್ಮ ವಾಯ್ಸೇ ನಿಮ್ಮ ಫೇಸೇ ತೋರಿಸ್ಬಿಟ್ಟು ಮತ್ತೆ ನೀವು ಏನಾದರೂ ಚಾನಲ್ ಮಾಡ್ತಾ ಇದ್ದೀರಾ ಅಂದರೆ, ಸೊ ಆ ಚಾನಲ್ಲು ಒಂದೆರಡು ವೀಡಿಯೋ ಹಾಕ್ತಿದ್ದಂಗೆ ಏನಾಗ್ಬಿಡುತ್ತೆ, ನಿಮ್ಮ ಚಾನಲ್ ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ಸೊ ಏನಕ್ಕೆ ಡಿಮಾನಿಟೈಸೇಷನ್ ಆಗಿಬಿಡುತ್ತೆ, ಆಲ್ರೆಡಿ ನಿಮ್ಮದು ಫೇಸು ಮತ್ತು ವಾಯ್ಸ್ ಏನಿದೆ AI ಬಂದುಬಿಟ್ಟು ಸ್ಟೋರ್ ಮಾಡಿಟ್ಟಿರುತ್ತೆ ಓಕೆನಾ. ಸೊ ಆ ಕಾರಣದಿಂದ ಏನಾಗುತ್ತೆ, ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ಆ್ಯಂಡ್ ಏನಕ್ಕೆ ನಮಗೆ ಈ ಥರ ಪ್ರಾಬ್ಲಮ್ ಬರುತ್ತೆ, ಸೊ ಈಗ ಬಂದುಬಿಟ್ಟು ಈ ಥರ ಪ್ರಾಬ್ಲಮ್ ಬಂದಿದೆ ಅಂದರೆ, ಸೊ ತುಂಬ ಜನದ್ದು ಈ ಥರ ಪ್ರಾಬ್ಲಮ್ ಬಂದಿದೆ. ರಿಪಿಟೇಟಿವ್ ಕಂಟೆಂಟು ಆ್ಯಂಡ್ ಇನ್ಅಥೆಂಟಿಕ್ ಕಂಟೆಂಟು, ಇನ್ನೂ ತುಂಬ ರೀಸನ್ಸ್ ಎಲ್ಲ ಇರುತ್ತಲ್ಲ, ತುಂಬ ಜನ ನಂಗೆ ಮೆಸೇಜು ಸಮೇತ ಮಾಡ್ತಾರೆ. ಸೊ ಆ ಕಾರಣದಿಂದ ಏನಾಗುತ್ತೆ, ಈಗ ಒಂದು ತಪ್ಪು ಮಾಡಿದರೆ ಇನ್ನೂ ಮತ್ತೆ ಮುಂದಕ್ಕೆ ನೀವು ನಿಮ್ಮ ಫೇಸ್ನೂ ತೋರ್ಸೋಕ್ಕಾಗಲ್ಲ, ನಿಮ್ಮ ವಾಯ್ಸ್ನೂ ಕೊಡೋಕ್ಕಾಗಲ್ಲ. ಬೈ ಚಾನ್ಸ್ ವಾಯ್ಸ್ ಕೊಟ್ಟರು ನಿಮ್ಮದು ಡಿಮಾನಿಟೈಸೇಷನ್ ಆಗಿಬಿಡುತ್ತೆ, ಫೇಸ್ ತೋರಿಸಿದ್ರು ನಿಮ್ಮ ಚಾನಲ್ ಏನಾಗುತ್ತೆ, ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ಸೊ ಈಗ ಇದು ಬಂದುಬಿಟ್ಟು ಒಂದು ಹೊಸ ಪಾಲಿಸಿ. ಸೊ ನೀವು ಬಂದುಬಿಟ್ಟು ಸರ್ಕಮ್ಮೆನ್ಷನ್ ಪಾಲಿಸಿ ಬಂದುಬಿಟ್ಟು ಕೇಳಿದ್ದೀರಲ್ಲ. ಸೊ ಈಗ ಒಂದು ಚಾನಲ್ ಬಂದುಬಿಟ್ಟು ಆ್ಯಡ್ಸೆನ್ಸ್ ಕನೆಕ್ಟ್ ಮಾಡಿದರೆ, ಅದರಲ್ಲಿ ಏನಾದರೂ 3 ಸ್ಟ್ರೈಕ್ ಬಂದುಬಿಟ್ಟು ಚಾನಲ್ ಏನಾದರೂ ಡಿಲೀಟ್ ಆಗಿದ್ರೆ, ಇನ್ನು ಮಿಕ್ಕಿದ ಚಾನಲ್ಸ್ಗಳು ಡಿಲೀಟ್ ಆಗಿಬಿಡ್ತಾ ಇದ್ವು. ಈಗ ಅಂದ್ಕೊಳ್ಳಿ 3 ಚಾನಲ್ಲು ಇದೆ. ಸೊ ಒಂದು ಚಾನಲಲ್ಲಿ ಪ್ರಾಬ್ಲಮ್ ಬಂತು ಅವ್ರದ್ದು, ಒಂದು ಚಾನಲಲ್ಲಿ 3 ಸ್ಟ್ರೈಕ್ ಬಂದುಬಿಟ್ಟು ಏನೋ ಒಂದು ಪಾಲಿಸಿನ ವೈಲೆನ್ಸ್ ಮಾಡಿಬಿಟ್ಟು ಒಂದು ಚಾನಲಲ್ಲಿ ಬಂದುಬಿಟ್ಟು ಪ್ರಾಬ್ಲಮ್ ಆಗಿ ಒಂದು ಚಾನಲ್ ಡಿಲೀಟ್ ಆಗ್ತಾ ಇತ್ತಾ. ಸೊ ಅದಾದಮೇಲೆ ಮಿಕ್ಕಿದ ಏನು 2 ಚಾನಲ್ ಇತ್ತು ಅದನ್ನು ಕೂಡ ಡಿಲೀಟ್ ಮಾಡಿಬಿಡ್ತಾ ಇತ್ತು ಯೂಟ್ಯೂಬು. ಸೊ ಈಗ ಅದೇ ಥರ ಒಂದು ಪಾಲಿಸಿ ಬಂದಿದೆ. ಸೊ ಏನು ನಾನು ನಿಮಗೆ ಹೇಳಿದ್ನಲ್ಲ, ಅಸೆಸ್ಮೆಂಟ್ ಡ್ಯೂ ಟು ಚಾನಲ್ಲು, ಇಲ್ಲ ಅಂದರೆ ನಿಮ್ಮದು ಮಿಸ್ಲೀಡಿಂಗ್ ಮೆಟಾ ಡೇಟಾ, ಇಲ್ಲ ಅಂದರೆ ಇನ್ಅಥೆಂಟಿಕ್ ಕಂಟೆಂಟು, ಇದನ್ನೆಲ್ಲ ಬಂದರೆ, ಸೊ ಒಂದು ಚಾನಲ್ ಬಂದರೆ ಮಿಕ್ಕಿದ್ದು ಇನ್ನೂ ಚಾನಲ್ ಏನಿರುತ್ತೆ ನಿಮ್ಮದು ಅದರಲ್ಲೂ ಬರೋ ಚಾನ್ಸಸ್ಸು ಇರುತ್ತೆ. ಚಾನ್ಸಸ್ ಅಲ್ಲ 100% ಚಾನ್ಸಸ್ಸು ನಿಮಗೆ ಬಂದುಬಿಟ್ಟು ನಿಮ್ಮದು ಚಾನಲ್ ಏನಾಗ್ಬಿಡುತ್ತೆ, ಡಿಮಾನಿಟೈಸೇಷನ್ ಆಗಿಬಿಡುತ್ತೆ. ಸೊ ಇದು ಯಾವ ಥರ ನಮಗೆ ಬರುತ್ತೆ, ಏನು ಪ್ರಾಬ್ಲಮಿಂದ ಬರುತ್ತೆ ಆ್ಯಂಡ್ ಯಾವ ಥರ ಇದನ್ನು ಸರಿ ಮಾಡ್ಬೋದು ಅಂತಲೂ ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಗೈಸ್, ಈಗ ಬಂದುಬಿಟ್ಟು ನೀವು ಒಂದು ಚಾನಲ್ ಮಾಡಿದ್ದೀರಾ ಅಂದ್ಕೊಳ್ಳಿ, ನಿಮ್ಮದು 2-3 ಚಾನಲ್ ಇದೆ ಅಂದ್ಕೊಳ್ಳಿ. ಒಂದು ಚಾನಲಲ್ಲಿ ಬಂದುಬಿಟ್ಟು 2,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇನ್ನೊಂದು ಚಾನಲಲ್ಲಿ 1,00,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇನ್ನೊಂದು ಚಾನಲಲ್ಲಿ ಬಂದುಬಿಟ್ಟು ನಿಮ್ಮದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂದ್ಕೊಳ್ಳಿ. ಸೊ ನೀವೇನು ಮಾಡ್ತೀರಾ, 2 ಚಾನಲಲ್ಲಿ ಮಾತ್ರ ಕೆಲಸ ಮಾಡ್ತಾ ಇರ್ತೀರಾ. ಯಾವುದು, ಒಂದರಲ್ಲಿ ಬಂದುಬಿಟ್ಟು 1,00,000 ಸಬ್ಸ್ಕ್ರೈಬರ್ಸ್ ಇರೋ ಚಾನಲು, ಇನ್ನೊಂದು ಬಂದುಬಿಟ್ಟು ಯಾವುದು 1 ಮಿಲಿಯನ್ ಇರೋ ಚಾನಲ್ಲು, ಇದೆರಡರಲ್ಲಿ ಮಾತ್ರ ವರ್ಕ್ ಮಾಡ್ತಾ ಇರ್ತೀರಾ. ಸೊ 2,000 ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅದರಲ್ಲಿ ವಿಡಿಯೋ ಕಮ್ಮಿ ಹಾಕಿರ್ತೀರ ಓಕೆನಾ. ಸೊ ಅದರಲ್ಲಿ ನೀವು ಕೆಲಸ ಮಾಡ್ತಿರಲ್ಲ ಅಂದ್ಕೊಳ್ಳಿ. ಸೊ ಇದರಲ್ಲಿ 2ರಲ್ಲಿ ಮಾತ್ರ ಕೆಲಸ ಮಾಡ್ತಿದ್ದೀರಾ, ಅದು ಕೂಡ ನಿಮ್ಮ ಚಾನಲ್ಲೇ ಅಂದ್ಕೊಳ್ಳಿ ಓಕೆನಾ. ಆ ಚಾನಲಲ್ಲಿ ಆ 2,000 ಇದೆಯಲ್ಲ, ಆ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಬಂದು ನಿಮಗೆ ಲೈಕ್ ಅಂದ್ಕೊಳ್ಳಿ, ನಾನು ಹೇಳಿದ್ನಲ್ಲ ಸಸ್ಪೆಂಡ್ ಡ್ಯೂ ಟು ಚಾನಲು, ಇಲ್ಲ ಮಿಸ್ಲೀಡಿಂಗ್ ಮೆಟಾ ಡೇಟಾ, ಇಲ್ಲ ಇನ್ಅಥೆಂಟಿಕ್ ಕಂಟೆಂಟು, ಇಲ್ಲ ರಿಪಿಟೇಟಿವ್ ಕಂಟೆಂಟು, ಇದು ಯಾವುದಾದ್ರೂ ಒಂದೇನಾದರೂ ಆ ಚಾನಲಲ್ಲಿ ಬಂದರೆ, ಸೊ ನಿಮ್ಮದು ಲಕ್ಷಗಟ್ಟಲೆ ಎಷ್ಟೇ ಮಿಲಿಯನ್ಸ್ ಗಟ್ಟಲೆ ನಿಮ್ಮದು ಸಬ್ಸ್ಕ್ರೈಬರ್ಸ್ ಇರಲಿ, ಆ ಚಾನಲ್ ಕೂಡ ಈಗ ಯೂಟ್ಯೂಬ್ ಬಂದುಬಿಟ್ಟು ಡಿಲೀಟ್ ಮಾಡ್ತಾ ಇದೆ. ಸೊ ಯಾರೆಲ್ಲ ಮಲ್ಟಿಪಲ್ ಚಾನಲ್ ಮಾಡಿ ಇಟ್ಕೊಂಡಿದ್ದೀರಾ ಓಕೆನಾ, ಮಲ್ಟಿಪಲ್ ಚಾನಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಸೊ ಹುಷಾರಾಗಿ ಕೆಲಸ ಮಾಡಿ. ಸೊ ಯಾವುದೇ ಪ್ರಾಬ್ಲಮ್ ಬರ್ದಂಗೆ ಕೆಲಸ ಮಾಡಿ ಓಕೆನಾ. ಬೈ ಚಾನ್ಸ್ ಪ್ರಾಬ್ಲಮ್ ಬಂದ್ರೂ ನಿಮ್ಗೆ ಏನು ಮಾಡಬೇಕು, ಫಸ್ಟು ಯಾವ ಚಾನಲಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ಬಂತು ಪ್ರಾಬ್ಲಮ್, ಸೊ ಆ ಚಾನಲಿಂದನೇ ನಿಮ್ಗೆ ಏನು ಮಾಡಬೇಕು, ಆ ಚಾನಲಲ್ಲೇ ಫಸ್ಟ್ ಸರಿ ಮಾಡಬೇಕು, ಆಮೇಲೆ ನಿಮಗೆ ಮಿಕ್ಕಿದ ಚಾನಲ್ ಏನಾಗುತ್ತೆ, ಸರಿ ಆಗುತ್ತೆ. ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಬಂತಾ, ಸೊ ಸ್ಟಾರ್ಟಿಂಗಲ್ಲಿ ನಿಮ್ಮ ಚಾನಲಲ್ಲಿ ಏನಾದರೂ ಬಂದುಬಿಡ್ತು ಅಂದ್ಕೊಳ್ಳಿ. ಸೊ ಅದನ್ನು ನೀವು ಏನಾದರೂ ಅಪೀಲ್ ವಿಡಿಯೋ ಏನಾದರೂ ಮಾಡಿಬಿಟ್ಟು ಅದನ್ನು ನೀವು ಫಸ್ಟ್ ಸರಿ ಮಾಡಬೇಕು. ಅದನ್ನು ಸರಿ ಮಾಡಾದಮೇಲೆ ನಿಮ್ಮದು ಇನ್ನೂ ಚಾನಲ್ಸ್ ಏನಿದೆ ಅದು ಕೂಡ ಸರಿಯಾಗೋ ಚಾನ್ಸಸ್ ಇರುತ್ತೆ. ಈಗ ಬಂದುಬಿಟ್ಟು ಯೂಟ್ಯೂಬಲ್ಲಿ ತುಂಬ ಜನದ್ದು ಬಂದುಬಿಟ್ಟು ಚಾನಲ್
ಡಿಮಾನಿಟೈಸೇಷನ್ ಆಗ್ತಾಯಿದೆ. ಸೊ ಏನು ರೀಸನ್ಗಂದರೆ ಇದೆ ಹೊಸ ಪಾಲಿಸಿಯಿಂದ. ಓಕೆನಾ. ಸೊ ಯಾವುದಾದ್ರೂ ಒಂದು 4-5 ತುಂಬ ಜನ ಬಂದುಬಿಟ್ಟು ಈಗ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ಗೆ 1 ವರ್ಷ 2 ವರ್ಷ ಮುಂಚೆ 1-2 ಚಾನಲ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀರ ಸೈಡಲ್ಲಿ. ಅದರಲ್ಲಿ ಒಂದು 4-5 ವೀಡಿಯೋಸ್ ಮಾಡಿ ಹಾಕಿರ್ತೀರ. ಬಟ್ ಏನಾಗುತ್ತಂದರೆ ಅದರಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಇಲ್ಲ ಏನಾದರೂ ಒಂದು ನಿಮಗೆ ರಿಪಿಟೇಟಿವ್ ಕಂಟೆಂಟು ಇಲ್ಲ ರಿಯೂಸ್ ಕಂಟೆಂಟು ಇಲ್ಲ ಮಿಸ್ಲೀಡಿಂಗ್ ಮೆಟಾಡೇಟಾ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ನೀವು ಆ ಚಾನಲ್ನ ನಿಮ್ಮದು ಡಿಮಾನಿಟೈಸೇಷನ್ ಆಗಿರುತ್ತೆ. ಓಕೆನಾ, ಆ ಚಾನಲು. ಬಟ್ ನೀವೇನು ಮಾಡ್ತೀರಾ, ಆ ಚಾನಲ್ನ ಬಿಟ್ಟು ಬೇರೆ ಚಾನಲ್ ಇವಾಗ ಮಾಡಿರ್ತೀರ, ಅದ್ರಲ್ಲಿ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಈಗ ಕೆಲಸ ಮಾಡ್ತಾ ಇರ್ತೀರ. ಓಕೆನಾ. ಸಡನ್ಲಿ ನಿಮ್ಮದು ಆ ಚಾನಲ್ ಡಿಮಾನಿಟೈಸೇಷನ್ ಏನಾದರೂ ಆಗಿಬಿಟ್ರೆ ನಿಮ್ಗೆ ಹೆಂಗಾಗುತ್ತೆ? ಓಕೆ, ನಿಮ್ಮದು ತುಂಬ ಜನದ್ದು ಕರಿಯರ್ ಬಂದುಬಿಟ್ಟು ಅದರಲ್ಲೇ ಓಡ್ತಾ ಇರುತ್ತೆ. ಸೊ ಸಡನ್ಲಿ ಬಂದುಬಿಟ್ಟು ನಿಮ್ಗೆ ಆ ಥರ ಆದಾಗ ನಿಮಗೆ ಭಯ ಆಗಿಬಿಡುತ್ತೆ. ಏನಾಯಿತು ಏನು, ನಾನು ಏನು ತಪ್ಪು ಮಾಡಿರಲ್ಲ. ಬಟ್ ನೀವು 2 ವರ್ಷ ಮುಂಚೆ ಮಾಡಿರ್ತೀರಲ್ಲ, ಆ ಚಾನಲಲ್ಲಿ ತಪ್ಪು ಮಾಡಿರ್ತೀರ. ಬಟ್ ನಿಮಗೆ ಈಗ ಗೊತ್ತಿರಲ್ಲ ಈ ಪಾಲಿಸಿ ಬಂದಿದೆ, ಹಿಂಗೇನೋ ಆಗುತ್ತೆ ಅಂತ. ಬಟ್ ನೀವು ಏನು ಆ ಪ್ರಾಬ್ಲಮ್ ಬರಬಾರ್ದು, ನನ್ನ ಚಾನಲ್ ಕರೆಕ್ಟಾಗಿ ಇರಬೇಕು ಅಂದರೆ ನೀವೇನು ಮಾಡಿಬಿಡಿ, ಆ ಚಾನಲ್ನ ಬಂದುಬಿಟ್ಟು ಡಿಮಾನಿಟೈಸೇಷನ್ ಮಾಡಿಬಿಡಿ. ಆಗ ನಿಮಗೆ ಬಂದುಬಿಟ್ಟು ಏನು ಪ್ರಾಬ್ಲಮ್ ಬರಲ್ಲ. ಇಲ್ಲಾಂದರೆ ಚಾನಲ್ನ ಡಿಲೀಟ್ ಮಾಡಿಬಿಡಿ. ಏನಾದರೂ ಹಳೆ ಚಾನಲ್ ಇತ್ತಾ, ಏನಾದರೂ ಪ್ರಾಬ್ಲಮ್ ಆಗಿತ್ತಾ, ಆ ಚಾನಲ್ನ ಡಿಲೀಟ್ ಮಾಡಿಬಿಡಿ. ಸೊ ನೀವೇನಾದರೂ ಹಾಗೆ ಬಿಟ್ಟು ಬೇರೆ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸು ಆ್ಯಂಡ್ ಅರ್ನಿಂಗ್ನು ಕೂಡ ಆಗ್ತಾ ಇದೆ ಅಂದರೆ, ಸೊ ಈಗ ಈ ಪಾಲಿಸಿ ಬಂದುಬಿಟ್ಟು ನಿಮ್ಗೆ ಏನಾಗ್ಬಿಡುತ್ತೆ, ಸೊ ಆ ಚಾನಲಲ್ಲಿ ನಿಮಗೆ ನಿಮ್ಮ ಚಾನಲ್ ಏನಿದೆ ಮಾನಿಟೈಸೇಷನ್ ಆಗಿದೆಯಲ್ಲ, ಆ ಚಾನಲಲ್ಲಿ ಪ್ರಾಬ್ಲಮ್ ಬರೋ 100% ಚಾನ್ಸಸ್ ಇರುತ್ತೆ. ಸೊ ಸರ್ಕಮ್ವೆನ್ಷನ್ ಪಾಲಿಸಿ ಹೆಂಗೆ ಕೆಲಸ ಮಾಡ್ತಿದೆ, ಸೇಮ್ ಅದೇ ಥರ ಈ ಪಾಲಿಸಿನೂ ಬಂದುಬಿಟ್ಟು ಕೆಲಸ ಮಾಡ್ತಾ ಇದೆ. ಸೊ ಆದಷ್ಟು ಬಂದುಬಿಟ್ಟು ಹುಷಾರಾಗಿರಿ. ಸೊ ಯಾರೆಲ್ಲ ತಪ್ಪು ಮಾಡಿದ್ದೀರಾ, ಅದು ಚಾನಲ್ ಏನಾದರೂ ಇದೆ ಇನ್ನೂ ನಿಮ್ಮ ಹತ್ರ ಅಂದರೆ ಆ ಚಾನಲ್ನ ಆದಷ್ಟು ಏನು ಮಾಡಿ, ಅದನ್ನು ಡಿಲೀಟ್ ಮಾಡಿಬಿಡಿ. ಇಲ್ಲಾಂದರೆ ನೀವೇನು ಮಾಡಿ, ವೀಡಿಯೋಸ್ ಏನಾದರೂ ಮಾಡಿದರೆ ಅದನ್ನು ಪ್ರೈವೇಟ್ ಮಾಡ್ಕೊಳ್ಳಿ, ಅಥವಾ ವೀಡಿಯೋಸ್ನ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಅಥವಾ ನೀವು ಮಾನಿಟೈಸೇಷನ್ ಆಗಿದ್ದರೆ, ಆ ಚಾನಲ್ ಮಾನಿಟೈಸೇಷನ್ ಏನಾದರೂ ಆಗಿದ್ದರೆ ಅದರಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ, ಅದರಲ್ಲಿ ಅರ್ನಿಂಗ್ಸ್ನೂ ಆಗ್ತಾಯಿಲ್ಲ, 1 ಪೈಸೆ 2 ಪೈಸೆ ಆ ಥರ ಆಗ್ತಿದೆ ಅಂದರೆ ನೀವು ಆ ಚಾನಲ್ನ ಆದಷ್ಟು ಡಿಮಾನಿಟೈಸೇಷನ್ ನೀವೇ ಮಾಡಿಬಿಡಿ. ಪಾರ್ಟ್ನರ್ ಪ್ರೋಗ್ರಾಮ್ ಏನು ಎಲಿಜಿಬಲ್ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಲೀವ್ ಅಂತ ಇರುತ್ತೆ, ಇಲ್ಲಾಂದರೆ ಏನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಡಿಮಾನಿಟೈಸೇಷನ್ ನಿಮಗೆ ಮಾಡ್ಕೊಳ್ಳೋದು. ಸೊ ಅದನ್ನು ಮಾಡ್ಕೊಳ್ಳಿ. ನಿಮಗೆ ಬೇರೆ ಚಾನಲಲ್ಲಿ ಯಾವುದೇ ಪ್ರಾಬ್ಲಮ್ ಬಂದುಬಿಟ್ಟು ನೋಡೋಕ್ಕೆ ಸಿಗಲ್ಲ. ಸೊ ಈಗ ಬಂದುಬಿಟ್ಟು ಯೂಟ್ಯೂಬಲ್ಲಿ ಈ ಪ್ರಾಬ್ಲಮ್ ಜಾಸ್ತಿ ನಡೀತಿದೆ. ಸೊ ಆದಷ್ಟು ಬಂದುಬಿಟ್ಟು ಹಳೆ ಚಾನಲ್ ಯಾರೆಲ್ಲ ಮಾಡಿ ಪ್ರಾಬ್ಲಮ್ಸ್ ಏನಾದರೂ ಆಗಿದ್ದರೆ, ಸೊ ಆದಷ್ಟು ಬಂದುಬಿಟ್ಟು ಅದನ್ನು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ. ಸೊ ಇಲ್ಲಾಂದರೆ ನಿಮಗೆ ಪ್ರಾಬ್ಲಮ್ ಆಗೋದು, ಆಮೇಲೆ ನೀವೇ ತುಂಬ ಬಂದುಬಿಟ್ಟು ಫೀಲ್ ಮಾಡ್ತೀರಾ. ಆ್ಯಂಡ್ ಈವನ್ ಎಲ್ಲರಿಗೂ ಬಂದುಬಿಟ್ಟು ಫೀಲ್ ಆಗುತ್ತೆ. ಈಗ ಬೇರೆ ಚಾನಲ್ ಇಲ್ಲ, ಯಾವಾಗಿಂದೋ ಹಳೆ ಚಾನಲ್ ಪ್ರಾಬ್ಲಮಿಂದ ಈಗ ನಿಮ್ಮದು ಹೊಸ ಚಾನಲ್ಗೆ ಪ್ರಾಬ್ಲಮ್ ಬಂದರೆ ನಿಮಗೆ ಬೇಜಾರಾಗುತ್ತೆ ಅಲ್ವಾ. ಸೊ ಅರ್ನಿಂಗ್ ಆಗ್ತಿದೆ ಅಂದರೆ ಇನ್ನೂ ಜಾಸ್ತಿ ನಿಮಗೆ ಎಫೆಕ್ಟ್ ಬೀಳುತ್ತೆ. ಸೊ ಆದಷ್ಟು ಇವಾಗಲೇ ಹೇಳ್ತಾ ಇದ್ದೀನಿ, ಹಳೆ ಚಾನಲ್ ಏನಾದರೂ ಇದ್ದರೆ, ಅದರಲ್ಲಿ ಏನಾದರೂ ತಪ್ಪೇನಾದರೂ ನೀವು ಮಾಡಿದರೆ ಅದನ್ನು ಈಗಲೇ ಬಂದುಬಿಟ್ಟು ಸುಧಾರ ಮಾಡ್ಕೊಳ್ಳಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಇದೊಂದು ಹೊಸ ಪಾಲಿಸಿ, ಸರ್ಕಮ್ವೆನ್ಷನ್ ಪಾಲಿಸಿ ಏನಿದೆ ಸೇಮ್ ಅದೇ ಥರ ಇದು ಒಂದು ಪಾಲಿಸಿ. ಸೊ ಒಂದು ಚಾನಲಲ್ಲಿ ಪ್ರಾಬ್ಲಮ್ ಬಂದರೆ ನಿಮ್ಮದು ಎಲ್ಲ ಚಾನಲ್ ಬಂದುಬಿಟ್ಟು ಡಿಮಾನಿಟೈಸೇಷನ್ ಮಾಡಿಬಿಡ್ತಾರೆ. ಅದೆಷ್ಟೇ ಹಳೆ ಚಾನಲ್ ಆಗಿರಲಿ. ನೀವು 10 ವರ್ಷ ಮುಂಚಿನ ಚಾನಲ್ಲು ಮಾಡಿ ವಿಡಿಯೋ ಹಾಕಿಬಿಟ್ಟಿದ್ದೀರಾ, ಹಂಗೆ ಇದೆಯಾ, ಸೊ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂದರೆ ನಿಮ್ಮ ಚಾನಲು ಹೋಗೋ ಚಾನ್ಸಸ್ 100% ಇರುತ್ತೆ. ಸೊ ಆದಷ್ಟು ಬಂದುಬಿಟ್ಟು ನೋಡಿ, ಅದನ್ನು ಏನು ಪ್ರಾಬ್ಲಮ್ ಇದೆ ಅದನ್ನು ಹುಡುಕ್ಬಿಟ್ಟು ಎಲ್ಲ ಚಾನಲ್ನ ಡಿಮಾನಿಟೈಸೇಷನ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆ ಚಾನಲ್ ಡಿಲೀಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವೇನು ಮಾಡ್ಬೋದು, ವೀಡಿಯೋಸ್ ಏನಾದರೂ ಇದ್ದರೆ ಅದನ್ನು ಪ್ರೈವೇಟ್ ಮಾಡ್ಕೊಳ್ಳಿ, ಇಲ್ಲ ಅನ್ಲಿಸ್ಟೆಡ್ ಮಾಡ್ಕೊಳ್ಳಿ. ಇದು ಒಂದು ನಿಮಗೆ ಬಚಾವ್ ಮಾಡುತ್ತೆ, ನಿಮ್ಮದು ಹೊಸ ಚಾನಲ್ ಏನಿದೆ ಅದು ಕಾಪಾಡೋದ್ರಲ್ಲಿ. ಓಕೆನಾ ಗೈಸ್. ಸೊ ಅರ್ನಿಂಗ್ ಮಾಡ್ತಾಯಿದ್ರೆ ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಅಂತೂ ನಿಮಗೆ ಇದ್ರ ರಿಲೇಟೆಡ್ ಡೌಟು ಕ್ವಶನ್ಸ್ ಏನಾದರೂ ಇದ್ದರೆ ನಾನು ಕಾಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.